ಬೈಲಹೊಂಗಲ ನಗರದಲ್ಲಿ ಇರುವ ಐತಿಹಾಸಿಕ ದೊಡ್ಡ ಕೆರೆಯಲ್ಲಿ ಪ್ರವಾಸೋದ್ಯಮ ವಿಕಾಸದ ಭಾಗವಾಗಿ ದೋಣಿ ವಿಹಾರ ಬೋಟಿಂಗ್ ಚಟುವಟಿಕೆಯನ್ನು ಆರಂಭಿಸಲಾಗಿದ್ದು, ಈ ಸೌಲಭ್ಯವನ್ನು ಶಾಸಕ ಮಹಾಂತೇಶ ಕೌಜಲಗಿ ಶುಕ್ರವಾರ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ಬೈಲಹೊಂಗಲ ಪಟ್ಟಣದ ಸೌಂದರ್ಯ ವೃದ್ಧಿ ಹಾಗೂ ಜನತೆಗೆ ಮನರಂಜನೆ ಪ್ರವಾಸೋದ್ಯಮ ಅಭಿವೃದ್ಧಿ ಒದಗಿಸುವ ದೃಷ್ಟಿಯಿಂದ ದೋಣಿ ವಿಹಾರವನ್ನು ಪ್ರಾರಂಭ ಮಾಡಲಾಗಿದೆ. ಇದು ಕುಟುಂಬ, ಮಕ್ಕಳು ಮತ್ತು ಪ್ರವಾಸಿಗರಿಗಾಗಿ ಆಕರ್ಷಣಾ ತಾಣವಾಗಲಿದೆ ಎಂದು ಹೇಳಿದರು. ಪುರಸಭೆಯ ಪ್ರಾಮುಖ್ಯ ಯೋಜನೆಗಳ ಮೂಲಕ ಕೆರೆಯ ಸೌಂದರ್ಯೀಕರಣಕ್ಕೂ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಉದ್ಘಾಟನೆಯ ನಂತರ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಬೋಟಿಂಗ್ ಸವಾರಿ ನಡೆಸಿ ಹೊಸ ಚಟುವಟಿಕೆಗೆ ಚಾಲನೆ ಕೊಟ್ಟಿದ್ದಾರೆ. ಜನತೆಗೆ ಕೈಲಾದಷ್ಟು ಕಡಿಮೆ ದರದಲ್ಲಿ ಈ ಸೇವೆಯನ್ನು ಕೊಡಲು ದರವನ್ನು ನಿಗದಿ ಮಾಡಲಾಗಿದ್ದು, ಗುಂಪು ದೋಣಿಗೆ ಪ್ರತಿ ವ್ಯಕ್ತಿಗೆ 20, ಪೇಡಲ್ ದೋಣಿಗೆ ಪ್ರತಿ ವ್ಯಕ್ತಿಗೆ 40 ಈ ಸೌಲಭ್ಯವನ್ನು ಬಳಸಿಕೊಂಡು ನಾಗರಿಕರು ಸಂತೋಷ ಪಡೆಯುವಂತೆ ಶಾಸಕರು ಕೋರಿದ್ದಾರೆ. ಸುರಕ್ಷತೆ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತಿದ್ದು, ಜೀವ ರಕ್ಷಕ ಜಾಕೆಟ್ಗಳು ಮತ್ತು ಸಿಬ್ಬಂದಿ ದೈನಂದಿನ ಸೇವೆಗೆ ನಿಯೋಜನೆಗೊಳ್ಳಲಿದ್ದಾರೆ ಎಂದು ತಿಳಿದುಬಂದಿದೆ. ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ವಿಜಯ್ ಬೋಳನವರ್, ಉಪಾಧ್ಯಕ್ಷ ಬುಡ್ದೆ ಸಾಬ ಶಿರಸಂಗಿ, ಬಾಬು ಕುಡಸೋಮನವರ್, ರಾಜು ಜನ್ಮಟ್ಟಿ, ಹೇಮಲತಾ ಹಿರೇಮಠ, ಲಕ್ಷ್ಮೀ ಬಡ್ಲಿ, ಅಂಬಿಕಾ ಕೋಟಬಾಗಿ, ಹಸನ ಗೊರವನಕೊಳ್ಳ, ಇಮ್ರಾನ್ ಕಿತ್ತೂರ, ಮಹಂತೇಶ್ ಕಳ್ಳಿಬಡ್ಡಿ ಅನೇಕರು ಉಪಸ್ಥಿತರಿದ್ದರು.